ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಂದಿದ್ದೀವಿ ನೋಡ್ರಿ ರಾಮದುರ್ಗ ತಾಲೂಕಿನಲ್ಲಿ ಇರುವಂತಹ ಜಾಫರ್ ಶಾವಲಿ ದರ್ಗಾ. ನೀವು ನೋಡಬಹುದು ಒಂದು ನಿಸರ್ಗದತ್ತ ಇರುವಂತಹ ಒಂದು ಮಲಪ್ರಭಾ ನದಿಯ ದಡದಲ್ಲಿ ಇರುವಂತಹ ಇದೊಂದು ಶಾಂತವಾದ ಸ್ಥಳ ನೋಡಬಹುದು. ನೀವು ಯಾವ ಥರ ಇಲ್ಲಿ ನೈಸರ್ಗಿಕವಾದಂಥ ಇಲ್ಲಿ ವಾತಾವರಣ ನಿಮಗೆ ಕಾಣಿಸ್ಬೋದು. ಸೊ ಇದನ್ನು ನಿಮಗೆ ಬ್ಲಾಗಲ್ಲಿ ತೋರಿಸ್ಬೇಕಂತ ಭಾಳ ದಿವಸದಿಂದ ಕಾಯ್ತಿದ್ದೆ. ಯಾಕಂದ್ರೆ ಅಲ್ಲಿ ಬೆಳಗಾವಿ ಹೈವೇ ಏನೈತಲ್ಲ ಅದರ ಮಲಪ್ರಭಾ ನದಿ ದಾಟಿದ ಮೇಲೆ ಇಲ್ಲಿ ಜಾಫರ್ ನಗರ್ ಅಂಥೇಳಿ ಒಂದು ಪುಟ್ಟ ಗ್ರಾಮ ಐತಿ. ಆ ಗ್ರಾಮದಲ್ಲಿ ಇರುವಂಥ ಇದು ಒಂದು ನೈಸರ್ಗಿಕ ಒಂದು ಒಳ್ಳೆಯ ಒಂದು ತಾಣ ಅಂತಾನು ಹೇಳ್ಬೋದು. ಇದನ್ನು ಇಲ್ಲಿ ಹೊಲದ ಮಧ್ಯೆ ಇರುವಂಥ ನೋಡ್ಬೋದು. ಇಲ್ಲಿ ತೆಂಗಿನ ಗಿಡಗಳು, ಹಚ್ಚ ಹಸಿರಾದಂತಹ ಮಾವಿನ ಗಿಡಗಳು ಆಗಿರ್ಬೋದು, ಹುಣಸೆ ಮರ ಐತಿ. ಇಲ್ಲಿ ಒಂದು ಜಾಫರ್ ಶಾವಲಿ ದರ್ಗಾ ಇಲ್ಲಿ ಲೊಕೇಟೆಡ್ ಆಗಿರತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಏನಪ್ಪಾ ಅಂದ್ರೆ ಹೊಲಗಳ ಮಧ್ಯೆ ಇರುವಂಥ ಒಂದು ನೋಡ್ಬೋದು ಯಾವ ಥರ ದಾರಿ ಐತಿ. ಇಲ್ಲಿ ಒಂದು ಬ್ರಿಡ್ಜ್, ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಇತ್ತು. ನಮ್ಮ ರಾಮದುರ್ಗ ಶಾಸಕರು ಅಶೋಕ್ ಪಟ್ಟಣ್ ಅವರು ನಿರ್ಮಿಸಿದಂತಹ ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಇಲ್ಲಿ ಇತ್ತು. ಪ್ರವಾಹದ ಬಂದಾಗ ಇಲ್ಲಿ ಏನಪ್ಪಾ ಅಂದ್ರೆ ಹ್ಯಾಂಗಿಂಗ್ ಬ್ರಿಡ್ಜ್ ಮುರಿದೋದಂಥದ್ದು ನೋಡ್ಬೋದು ನೀವು. ಪಿಲ್ಲರ್ ಮಾತ್ರ ಈಗ ಉಳಿದಂಥದ್ದು. ಆ ಒಂದು ಭಯಾನಕ ಪ್ರವಾಹನ ಇಲ್ಲಿ ಬಂದಾಗ ದರ್ಗಾ ಕೂಡ ನೀರಲ್ಲಿ ಸಂಪೂರ್ಣ ಮುಳುಗಿತ್ತು ಅಂತ ಹೇಳ್ಬೋದು. ಅಲ್ಲಿಯವರೆಗೂ ನೀರು ಬಂದಿತ್ತು ಅಂಥೇಳಿ ಅಷ್ಟು ಒಂದು ಭಯಾನಕ ಒಂದು ಪ್ರವಾಹ ಆವಾಗ ಸಂಭವಿಸಿತ್ತು ಅಂತ ಹೇಳ್ಬೋದು. ನೋಡ್ಬೋದು ಇದದು ನದಿಯ ದಂಡೆ. ಇಲ್ಲಿ ನಿಮ್ಗೆ ಆ ಒಂದು ಬೆಳಗಾವಿ ಹೈವೇ ಐತ್ಲಲ್ಲ, ಒಂದು ಪಿಲ್ಲರ್ ಕಾಣಿಸ್ತಾವೆ. ಅಲ್ಲಿ ನೀವು ನಿಮ್ಮ ಗಾಡಿಗಳನ್ನು ನಿಲ್ಲಿಸಿ ಇಲ್ಲಿ ದಾಟಿ ಬರ್ಬೋದು. ಇಲ್ಲಿ ಒಂದು ನೈಸರ್ಗಿಕ ಒಂದು ತಾಣವನ್ನು ನೀವೇನಾದರೂ ಎಂಜಾಯ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಅಂದ್ರೆ ಒಂದು ಶಾಂತತೆಯನ್ನು ಹುಡ್ಕೊಂಬಂದ್ರೆ ಇಲ್ಲಿ ಬರ್ಬೋದು. ಅದೇ ರೀತಿ ಯಾರು ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಹೊಸದಾಗಿ ಬಂದಿರಿ, ಸೊ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ ಮತ್ತು ನಮ್ಮ ಗುರೂಜಿ ಟೆಕ್ ಬ್ಲಾಗ್ಸ್ ಫ್ಯಾಮಿಲಿಯ ಒಂದು ಭಾಗ ಆಗ್ರಿ ಅಂತ ಹೇಳ್ತೀನಿ. ಯಾಕಂದರೆ ಇದೇ ಥರದ ಒಂದು ನೈಸರ್ಗಿಕ ರಿಲೇಟೆಡ್ ವಿಡಿಯೋಸ್ಗಳನ್ನು ನಾವು ನಮ್ಮ ಚಾನಲಲ್ಲಿ ಹಾಕ್ತಿರ್ತೀವಿ. ಮತ್ತು ಹೋಗಿ ನಮ್ಮ ಚಾನಲ್ ಒಳಗೆ ನೀವು ನೋಡ್ಕೋಬೋದು. ಸೊ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ ಯಾರು ಹೊಸದಾಗಿ ಬಂದಿರಿ. ಆಮೇಲೆ ನಮ್ಮ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ ಮತ್ತು ಕಮೆಂಟನ್ನು ಮಾಡಿರಿ ಈ ವಿಡಿಯೋ ಹೆಂಗಾಯ್ತು ಅಂಥೇಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.